ನಮಸ್ಕಾರ ವೀಕ್ಷಕರೇ, ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಎಂದಿನಂತೆ ಇವತ್ತು ಕೂಡ ರಾಜ್ಯದ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೊಂದಿಗೆ ನಾವು ಇವತ್ತು ಬಂದಿದ್ದೀವಿ. ಮೊದಲ ಸುದ್ದಿ ನೋಡೋದಾದ್ರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿದ್ರೆ, ಎರಡನೇ ಸುದ್ದಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ವಿಧಾನ ಪರಿಷತ್ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರನ್ನು ಮೀಟ್ ಆಗಿರುವಂತಹ ವಿಷಯ. ಇನ್ನು ಮೂರನೇ ಸುದ್ದಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ವಿಚಾರವಾಗಿ ಇವತ್ತಿನ 3 ಪ್ರಮುಖ ಸುದ್ದಿಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಇದ್ದೀವಿ. ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಮೊದಲ ಸುದ್ದಿ ನೋಡೋದಾದ್ರೆ ಕಾಂಗ್ರೆಸ್ ಸಚಿವ ಸಂಪುಟ ಬಿಕ್ಕಟ್ಟು. ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗಿದೆ. ಇದಾದ ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ನ ಒಳಗಡೆ ಒಂದು ಅಸಮಾಧಾನದ ಹೊಗೆ ಭುಗಿಳೆದ್ದಿತ್ತು. ಈಗ ಅದು ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ. ಸಚಿವ ಸ್ಥಾನ ಸಿಗದ ನಾಯಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಹೈಕಮಾಂಡ್ಗೆ ಇದೊಂಥರ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಗೊತ್ತಾಗ್ತಾ ಇದ್ದಂತೆ, ಈ ಸೂಚನೆ ಸಿಕ್ತಿದ್ದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಸಮಾಧಾನಿತ ನಾಯಕರನ್ನು ಮೀಟ್ ಆಗಿ ಅವರನ್ನು ಸಮಾಧಾನ ಪಡಿಸುವಂತಹ, ಮನವೊಲಿಸುವಂತಹ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಏನಾಗ್ತಿದೆ? ಯಾರಿಗೆ ಅಸಮಾಧಾನ ಇದೆ? ಹೈಕಮಾಂಡ್ ಯಾವ ರೀತಿ ತಂತ್ರ ಹೆಣಿತಿದೆ ಈ ಅಸಮಾಧಾನವನ್ನು ಶಮನಗೊಳಿಸಲಿಕ್ಕೆ? ಈ ಸಂಪೂರ್ಣ ವರದಿ ಈ ವಿಡಿಯೋದಲ್ಲಿ ಇದೆ ನೋಡಿ. ಸಚಿವ ಸಂಪುಟ ಪಟ್ಟಿ ಪ್ರಕಟವಾದ ಕ್ಷಣದಿಂದಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಧ್ವನಿ ಕೇಳಿ ಬರಲಿಕ್ಕೆ ಶುರುವಾಯಿತು. ಜಾತಿ ಸಮೀಕರಣ ಇರ್ಬೋದು, ಪ್ರಾದೇಶಿಕ ಪ್ರಾತಿನಿಧ್ಯ ಹಾಗೂ ಹಿರಿಯರಿಗೆ ಅವಕಾಶ ಸಿಗದೇ ಇರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕ್ತಿದ್ರು. ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ್ರು, ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಒಂದು ಅಸಮಾಧಾನ ಹಲವು ಶಾಸಕರಲ್ಲಿ ಕಾಣಿಸ್ಕೊಂಡಿದೆ. ಹಾಗಿದ್ರೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಏನ್ ಮಾಡ್ತಿದೆ ಅಂತ ನೋಡೋದಾದ್ರೆ, ಪರಿಸ್ಥಿತಿ ಗಂಭೀರವಾಗ್ತಿರೋದನ್ನು ಅರಿತಂತ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣವೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಬೆಂಗಳೂರಿಗೆ ಕಳಿಸಿದೆ. ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಒಂದು ರೀತಿಯ ಸುದೀರ್ಘ ಚರ್ಚೆ ನಡೆಸಿ ಬಳಿಕ ನೇರವಾಗಿ ಯಾರು ಅಸಮಾಧಾನಿತ ಶಾಸಕರು ಇರ್ತಾರೆ, ಯಾರು ನಾಯಕರು ಇರ್ತಾರೆ ಅಂತ ಅವರ ಮನೆಗೆ ಹೋಗಿ ಅವ್ರ ಜೊತೆ ತಡರಾತ್ರಿವರೆಗೆ ನಿನ್ನೆ ಮಾತುಕತೆ ನಡೆಸಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಸಂಚಲನವನ್ನೇ ಈಗ ಸೃಷ್ಟಿ ಮಾಡಿದೆ. ಸುರ್ಜೇವಾಲಾ ಅವರ ಪ್ರಮುಖ ಭೇಟಿಗಳಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ನಿವಾಸದ ಭೇಟಿ ಒಂದು ವಿಶೇಷ ಗಮನ ಸೆಳೆದಿತ್ತು. ಪಕ್ಷದ ಭವಿಷ್ಯ ಹಾಗೂ ಸರ್ಕಾರದ ಸ್ಥಿರತೆಯನ್ನು ಗಮನದಲ್ಲಿಟ್ಕೊಂಡು ಅಸಮಾಧಾನವನ್ನು ಬದಿಗಿಟ್ಟು ಸಹಕರಿಸುವಂತೆ ಅವರು ಎಚ್.ಕೆ. ಪಾಟೀಲ್ ಅವರನ್ನು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಸುರ್ಜೇವಾಲಾ ಅವರು ಎಚ್.ಕೆ. ಪಾಟೀಲ್ ಅವರ ಕುಟುಂಬದ ಕೊಡುಗೆ ಕಾಂಗ್ರೆಸ್ಸಿಗೆ ಹೆಚ್ಚಿದೆ, ಅದನ್ನು ನಾವು ಗೌರವಿಸ್ತೀವಿ. ಅವರು ಸಾಕಷ್ಟು ತಮ್ಮ ಶ್ರಮ ವಹಿಸಿ ಕೊಡುಗೆಯನ್ನು ನಮ್ಮ ಪಕ್ಷಕ್ಕೆ ನೀಡಿದ್ದಾರೆ ಅಂತ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಚ್.ಕೆ. ಪಾಟೀಲ್ ಒಂದಿಗೆ ಹಲವಾರು ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಿದೀವಿ ಅಂತ ಕೂಡ ಸುರ್ಜೇವಾಲಾ ಅವರು ಈ ವೇಳೆ ಹೇಳಿದ್ದಾರೆ. I always tell Patil Saab that I see a lot of Mr. Oscar Fernandez in you right from beginning. So I only came here to meet a senior family member and to discuss the state of politics as also the future course of action. ರಾಜ್ಯದಲ್ಲಿ ಏನು ರಾಜಕೀಯ ಸ್ಥಿತಿಗತಿ ಇದೆ ಹಾಗೂ ನಮ್ಮ ಸರ್ಕಾರವನ್ನು ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಮಾಡಿದ್ವಿ. ಭಾಳ ಸೌಹಾರ್ದಯುತವಾಗಿ ಚರ್ಚೆ ಮಾಡಿದ್ದನ್ನು ತಾವು ಎಲ್ಲರೂ ಗಮನಿಸಿದ್ದೀವಿ. ಈ ನಡುವೆ ಕಾಂಗ್ರೆಸ್ನ ಮತ್ತೊಂದು ಬೆಳವಣಿಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೂ ಜಿಲ್ಲಾಧ್ಯಕ್ಷ ನಂಜಯ್ಯಮಠ ಅವರದ್ದು ಎನ್ನಲಾಗಿರುವಂತಹ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ನಂಜಯ್ಯಮಠ ಅವರು ವೈರಲ್ ಆಗಿರುವ ವಿಡಿಯೋಗೆ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಸತ್ಯಾಸತ್ಯತೆ ಕುರಿತು ಚರ್ಚೆಗಳು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. जिस काम के लिए उसको मिनिस्टर में उसका नाम नहीं था, हमें उन्हें बहुत साल से इस राजनीति में है, उन्हें जब मंत्री वगैरह था हमारा काम भी करता था. हमारा कांग्रेस ऑफिस बनने के समय कम से कम 1400-1500 सीमेंट दिया था. कभी कभी हर फंक्शन को सहायता कर रहा था. हमें दोनों दोस्त रहे, इसके लिए उसको तुम्हें मंत्री हो रहा है तो ठीक होता था, हमको खुशी होता था. क्योंकि ये उत्तर कर्नाटक में एससी समुदाय के मादर समाज में लीडर कोई नहीं था. आप मेरे शक बेशक था, आप मंत्री होते हो नहीं हो, अच्छा हमें तुम्हें जाएंगे, पक्ष का काम करेंगे, ऐसा ये बात 2 बात करने के लिए मैं फोन किया था.
ಇನ್ನು ಕಾಂಗ್ರೆಸ್ನ ಈ ಬೆಳವಣಿಗೆಯನ್ನು ಬಿಜೆಪಿ ಒಂದು ರೀತಿಯ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ದೆಹಲಿಯಲ್ಲಿ ಮಾತನಾಡಿರುವಂತಹ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಪೇಮೆಂಟ್ ಸರ್ಕಾರ ಆಗಿದೆ, ಭ್ರಷ್ಟಾಚಾರದ ಆರೋಪ ಎದುರಿಸ್ತಿರುವವರಿಗೂ ಕೂಡ ಸಚಿವ ಸ್ಥಾನ ನೀಡಲಾಗ್ತಿದೆ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್ ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ್ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇನ್ನು ಬಿಜೆಪಿ ಆರೋಪಗಳಿಗೆ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ತಿರುಗೇಟು ಕೂಡ ನೀಡಿದ್ದಾರೆ. ಅವರ ಆರೋಪಗಳಿಗೆ ತಕ್ಷಣವಾಗಿ ಕಾಂಗ್ರೆಸ್ ಒಂದು ಪ್ರತಿಕ್ರಿಯೆ ನೀಡಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರನ್ನು ಕೇಳಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ ಅಂತ ಒಂದು ತಿರುಗೇಟು ಕೊಟ್ಟಿದ್ದಾರೆ. ಸಚಿವರ ಆಯ್ಕೆ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಿಸಿತ್ತು, ಅದರಲ್ಲಿ ಬಿಜೆಪಿಗೆ ಮಧ್ಯಪ್ರವೇಶಿಸುವಂತಹ ಅವಕಾಶವೂ ಇಲ್ಲ, ಅಧಿಕಾರವೂ ಇಲ್ಲ ಅಂತ ಒಂದು ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕೆಲಸ ಮಾಡಕ್ ಹೇಳಿ ಸರ್, ಅಶೋಕ್ ಅವರಿಗೆ ವಿಜೇಂದ್ರ ಅವ್ರಿಗೆ ಒಂದ್ ಪಟ್ಟಿ ಕೊಡಕ್ ಹೇಳಿ, ಯಾರು ಮಾಡ್ಬೇಕು ಅಂತ ಅವ್ರಿಗೆ ಕೇಳಿ ಮಾಡ್ಬೇಕಾ? ನಾವು ಅವರಿಗೆ ಕೊಟ್ಬಿಡಿ, ಅವರೇ ಒಂದ್ ಪಟ್ಟಿ ಮಾಡಿ ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು ಅವರೇ ಕೊಟ್ಬಿಡ್ಲಿ. ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದಂತಹ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಅವರು ಈಗ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದಿಗೆ ಮಾತುಕತೆ ನಡೆಸಿದ ಬಳಿಕ ತಮ್ಮ ರಾಜೀನಾಮೆಯನ್ನು ಹಿಂಪಡೆಯುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇದು ಹೈಕಮಾಂಡ್ಗೆ ಸದ್ಯದ ಮಟ್ಟಿಗೆ ಒಂದು ರೀತಿಯ ನೆಮ್ಮದಿಯ ವಿಚಾರ, ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. जो हमारा क्षेत्र के लोगों ने बहुत बड़े पैमाने पे जमा हुए थे, उनका एक ही रिक्वेस्ट था, नहीं आप रिजिग्नेशन विड्रॉल करो कर को। मैं जिस दिन रिज़ाइन देते उस दिन भी हमारा पक्ष के वरिष्ठ नेता सुरजेवाला जी घर को आके 2 घंटे मुझे थोड़ा समझाने में उन्होंने भी ये करे. बाद में चीफ मिनिस्टर, सम मिनिस्टर्स, सम अदर MLAs, अदर जो मठाधीश्वर, बहुत लोगों ने मुझे मेरा ये डिसीजन रिकन्सिडरेशन करो कर को बोले थे. उन सब के बात सुन के फाइनली कल हमारा लोगों की बात सुन के मैं अपना डिसीजन विड्रॉल किया हूँ. ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬಹುದೊಡ್ಡ ಆರೋಪ ಕೇಳಿ ಬರ್ತಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ನೀಡಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ಕೂಡ ನಡೆಸಿದೆ. ಈ ಮಹಾಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಅಶೋಕ್ ಹಾರ್ನಳ್ಳಿ ಅವರು ಮಾತನಾಡಿ, ಬ್ರಾಹ್ಮಣ ಸಮುದಾಯವನ್ನು ಸಂಪೂರ್ಣವಾಗಿ ಈ ಬಾರಿ ಕಡೆಗಣಿಸಲಾಗಿದೆ, ಈ ತಪ್ಪನ್ನು ಸರ್ಕಾರ ಕೂಡಲೇ ಸರಿಪಡಿಸ್ಕೋಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ. ಬ್ರಾಹ್ಮಣರನ್ನ ಹೊರಗಿಟ್ರೆ ಸಾಮಾಜಿಕ ನ್ಯಾಯ ಅಗತ್ಯ, ಅದು ನಮಗೆ ಗೊತ್ತಿಲ್ಲ. ಈ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರದ ಗಮನ ಸೆಳಿಬೇಕು ಅಂತಿದ್ದೀವಿ. ಸರ್ಕಾರ ಯಾರನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟದ್ದು, ಮತ್ತು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಆ ವಿಚಾರದಲ್ಲಿ ನಾವು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇರ್ತಕ್ಕಂಥ 3 ಜನ ಶಾಸಕರಿದ್ದಾರೆ. ಈ 3 ಜನ ಶಾಸಕರಲ್ಲಿ ಕೂಡ ಒಬ್ಬರನ್ನೂ ಇದು ಸಚಿವರನ್ನಾಗಿ ಮಾಡಲಿಲ್ವಲ್ಲ ಅನ್ನೋದು ಒಂದು ಬೇಸರ ಇದೆ. ಇದು ಮುಂದಕ್ಕೂ ಕೂಡ ಇದೇ ಪರಂಪರೆ ಮುಂದುವರಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸಮಾಜದ ಎಲ್ಲ ವರ್ಗದವ್ರಿಗೂ ಪ್ರಾಶಸ್ತ್ಯವನ್ನು ಕೊಡಬೇಕು. ಬ್ರಾಹ್ಮಣರಿಗೆ ಹಿಂದೆ ದಿನೇಶ್ ಗುಂಡೂರಾವ್ ಅವರಿದ್ದರು, ಒಬ್ಬರು ಸಚಿವರಿದ್ದರು. ಈಗ ಒಬ್ಬರು ಸಚಿವರಿಗೂ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಒಂದು ಸಮಾಜದ ಒಂದು ಭಾಗಕ್ಕೆ ಒಂದು ಮಾಡಿದಂಥ ಅನ್ಯಾಯ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಈಗ ದಲಿತರಿಗೆ 10 ಜನ ಸಚಿವರನ್ನು ಕೊಟ್ಟಿದ್ದೀರಾ, ಸರಿಯೇ, ಹಿಂದುಳಿದ ವರ್ಗದವ್ರಿಗೆ ಕೊಟ್ಟಿದ್ದೀರಾ, ಒಕ್ಕಲಿಗರಿಗೆ ಕೊಟ್ಟಿದ್ದೀರಾ, ಲಿಂಗಾಯತರಿಗೆ ಕೊಟ್ಟಿದ್ದೀರಾ, ನಿಮಗೆ ಬ್ರಾಹ್ಮಣರ ಒಂದು ಅವಶ್ಯಕತೆನೇ ಇಲ್ವೇ? ಒಟ್ಟಾರೆ ಹೊಸ ಸರ್ಕಾರದ ರಚನೆಯಾದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಒಂದೆಡೆ ಸಚಿವ ಸ್ಥಾನ ಸಿಗದ ನಾಯಕರ ಅಸಮಾಧಾನ ಆದರೆ ಮತ್ತೊಂದು ಕಡೆ ರಾಜೀನಾಮೆ, ಪ್ರತಿಭಟನೆ, ಖಾತೆ ಬದಲಾವಣೆ ವಿಚಾರ, ವೈರಲ್ ಆಡಿಯೋ, ಪ್ರತಿಪಕ್ಷದ ಆರೋಪಗಳು, ಈ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವ ಜವಾಬ್ದಾರಿ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ. ಸುರ್ಜೇವಾಲಾ ಅವರ ಮಧ್ಯಸ್ಥಿಕೆ ಫಲ ನೀಡುತ್ತಾ ಅಸಮಾಧಾನಿತ ಶಾಸಕರು ಸಚಿವ ಸ್ಥಾನದ ಬೇಡಿಕೆಯನ್ನು ಬಿಟ್ಟು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರಾ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿರುವಂತ ಸಂಗತಿ. ವೀಕ್ಷಕರೇ, ಇನ್ನು ಇವತ್ತಿನ 2ನೇ ಸುದ್ದಿ ನೋಡೋದಾದ್ರೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜು ಹೊರಟ್ಟಿ ಅವರ ರಾಜೀನಾಮೆ ವಿಚಾರ ಇದೀಗ ರಾಜಕೀಯದಲ್ಲಿ ಒಂದು ಕೇಂದ್ರ ಬಿಂದು ಆಗ್ತಿರುವಂತಹ ಒಂದು ಚರ್ಚೆ. ಮಧ್ಯರಾತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರು ಹೊರಟ್ಟಿ ಅವರನ್ನು ಭೇಟಿಯಾಗಿದ್ದಾದ್ರು ಯಾಕೆ, ಅವರು ನಿಜವಾಗ್ಲೂ ರಾಜೀನಾಮೆಗೆ ಒಪ್ಪಿದ್ದಾರಾ, ಈ ಭೇಟಿಯ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ.
ಸಚಿವ ಸ್ಥಾನ ಸಿಗದ ನಾಯಕರು ಅಸಮಾಧಾನ ವ್ಯಕ್ತಪಡಿಸುತ್ತಿರುವಂತಹ ಹೊತ್ತಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನ ಬದಲಾವಣೆಯ ಪ್ರಕ್ರಿಯೆ ಮತ್ತೊಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನು ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಹಾಲಿ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಬೇಕಂತ ಒತ್ತಡ ಹೆಚ್ಚಾಗಿತ್ತು. ಈ ಬೆಳವಣಿಗೆಯ ನಡುವೆಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಧ್ಯರಾತ್ರಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾಗ್ತಾರೆ. ಈ ಸಭೆಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇರ್ತಾರೆ, ಜಮೀರ್ ಅಹಮದ್ ಇರ್ತಾರೆ, ಯುಟಿ ಖಾದರ್, ಮಾಗಡಿ ಬಾಲಕೃಷ್ಣ ಇರ್ತಾರೆ, ಚಲುವರಾಯಸ್ವಾಮಿ ಇರ್ತಾರೆ. ಹೀಗೆ ಹಲವು ನಾಯಕರು ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಸಭೆಯಲ್ಲಿ ಪಕ್ಷದ ನಿರ್ಧಾರ, ಮುಂದಿನ ರಾಜಕೀಯ ಬೆಳವಣಿಗೆಗಳು ಹಾಗೂ ಸಭಾಪತಿ ಸ್ಥಾನಕ್ಕೆ ಸಂಬಂಧಿಸಿದಂತ ವಿಚಾರಗಳ ಬಗ್ಗೆ ಒಂದು ಸುದೀರ್ಘ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ ಈ ಮಾತುಕತೆಯ ಬಳಿಕ ಹೊರಟ್ಟಿ ರಾಜೀನಾಮೆ ನೀಡುವ ಬಗ್ಗೆ ಸಕಾರಾತ್ಮಕ ನಿಲುವನ್ನು ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಆದ್ರೆ ಈ ಕುರಿತು ಇನ್ನೂ ಅಧಿಕೃತ ಘೋಷಣೆ ಮಾತ್ರ ಹೊರಬಿದ್ದಿಲ್ಲ. So he said the High Command is pressing me. Kindly resign immediately, he told me. Then I said, I'll think of that, I'll tell. When the house is start, that time I can take the decision, I said. And mostly 14th, I wanted to resign, but everything what happened till today or up to 12th, I can explain before the house. Then house what the house will decide, it's the final. ಹಾಗಿದ್ರೆ ಹೊರಟ್ಟಿ ಅವರಿಗಿರುವಂತಹ ಅಸಮಾಧಾನ ಆದ್ರೂ ಏನು ಅಂತ ನೋಡೋದಾದ್ರೆ, ಬಸವರಾಜ ಹೊರಟ್ಟಿ ಅವರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಸಭಾಪತಿ ಸ್ಥಾನಕ್ಕೆ ಅದರದ್ದೇ ಆದ ಗೌರವ ಇದೆ, ಸಂಪ್ರದಾಯ ಇದೆ. ಒಂದು ಪಕ್ಷ ತನ್ನ ಲೆಟರ್ ಹೆಡ್ ನಲ್ಲಿ ಸಭಾಪತಿ ಹಾಗೂ ಉಪಸಭಾಪತಿಯ ಹೆಸರನ್ನು ಕಳಿಸೋದು ಇತಿಹಾಸದಲ್ಲೇ ಇದೇ ಮೊದಲು ಅಂತ ಅವರು ಒಂದು ರೀತಿಯ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಭಾಪತಿಯನ್ನು ಆಯ್ಕೆ ಮಾಡುವ ಅಧಿಕಾರ ಸದನಕ್ಕಿದೆ. ಸರ್ಕಾರದ ಈ ನಡೆ ಸದನದ ಸಾರ್ವಭೌಮತ್ವಕ್ಕೆ ಒಂದು ರೀತಿಯ ಧಕ್ಕೆ ತರುತ್ತೆ ಅಂತ ಟೀಕೆ ಕೂಡ ಮಾಡಿದ್ದಾರೆ. ತಾವು ರಾಜೀನಾಮೆ ನೀಡುವ ಮುನ್ನ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸೋದಾಗಿ ಕೂಡ ಅವರು ಹೇಳಿದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸಭಾಪತಿ ಹುದ್ದೆಯಿಂದ ಗೌರವಯುತವಾಗಿ ಹಿಂದೆ ಸರಿಯುವ ಕುರಿತು ಚರ್ಚೆ ನಡೆದಿರುವ ಸಾಧ್ಯತೆ ಇದೆ ಅಂತ ರಾಜಕೀಯ ಮೂಲಗಳು ಮಾತನಾಡ್ತಾ ಇದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಿದೆ ಎಂಬುದನ್ನು ತೋರಿಸ್ತಿದೆ. ಮತ್ತೊಂದು ಕಡೆ ಸಭಾಪತಿ ಸ್ಥಾನದ ಬದಲಾವಣೆ ವಿಚಾರವಾಗಿ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದು, ಮೇಲ್ಮನೆ ತನ್ನದೇ ಆದ ಘನತೆಯನ್ನು ಹೊಂದಿದೆ, ಸಭಾಪತಿಯನ್ನು ಸದನವೇ ಆಯ್ಕೆ ಮಾಡಬೇಕೇ ಹೊರತು ಪಕ್ಷದ ಕಚೇರಿಯಲ್ಲ ಅಂತ ಒಂದು ಖಡಕ್ಕಾಗಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಅವರ ಪ್ರಕಾರ ಸರ್ಕಾರದ ಈ ನಡೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಆಗಿದೆ ಅನ್ನೋದು ಅವರ ಅಭಿಪ್ರಾಯ. His statement is correct. See, Congress has selected a candidate through the political forum. Congress party, in their letterhead, they have mentioned that Saleem Ahmad is the chairman of the council. How can they say? See, it has to be selected by the members of the council. It is a matter in the council should be decided. Why they have used the political letterhead? ಈ ಇಡೀ ಬೆಳವಣಿಗೆ ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಭಾಪತಿ ಸ್ಥಾನದಲ್ಲಿ ಬದಲಾವಣೆ ಕೇವಲ ರಾಜಕೀಯ ಅಗತ್ಯನಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಆಯ್ಕೆಯನ್ನು ಯಾವುದೇ ವಿರೋಧವಿಲ್ಲದೆ ಜಾರಿಗೆ ತರಲು ಪ್ರಯತ್ನಿಸ್ತಿದೆಯಾ ಅನ್ನೋದು ಈಗಿರುವಂತ ಪ್ರಶ್ನೆ. ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರನ್ನು ಈ ರೀತಿಯಾಗಿ ರಾಜೀನಾಮೆಗೆ ಒತ್ತಾಯಿಸ್ತಿರೋದು ರಾಜಕೀಯ ಸಂಪ್ರದಾಯಕ್ಕೆ ಹೊಂದಿಕೆ ಆಗುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ವೀಕ್ಷಕರೇ, ಇವತ್ತಿನ ಮೂರನೇ ಸುದ್ದಿಯನ್ನು ನಾವು ನೋಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರಿಗೆ ಒಂದು ರೀತಿಯ ದೊಡ್ಡ ಹಿನ್ನಡೆಯಾಗುವಂತಹ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಪ್ರಕರಣದ 14ನೇ ಆರೋಪಿ ಹಾಗೂ ದರ್ಶನ್ ಅವರ ಆಪ್ತ ಸ್ನೇಹಿತನಾಗಿರುವಂತಹ ಪ್ರದೋಷ್ ಈಗ ನ್ಯಾಯಾಲಯದ ಮುಂದೆ ಮಾಫಿ ಸಾಕ್ಷಿಯಾಗಲಿಕ್ಕೆ ಮುಂದಾಗಿದ್ದಾನೆ. ಪ್ರದೋಷ್ ಅರ್ಜಿಯನ್ನು ನ್ಯಾಯಾಲಯ ಒಪ್ಕೊಂಡ್ರೆ ಈ ಪ್ರಕರಣದ ತನಿಖೆಯ ದಿಕ್ಕೆ ಬದಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಪ್ರದೋಷ್ ಯಾರು, ಆತ ನ್ಯಾಯಾಲಯಕ್ಕೆ ಏನು ಮನವಿ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ ಅಂತ ನೋಡ್ಕೊಂಡು ಬರೋಣ.
ಬೆಂಗಳೂರು 59ನೇ CCH ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವ ಅರ್ಜಿಯಲ್ಲಿ ಪ್ರಕರಣದ ಕುರಿತು ತಮಗೆ ತಿಳಿದಿರುವ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾನೆ. ಇದಕ್ಕಾಗಿ ತಮ್ಮನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು, ಕ್ಷಮಾದಾನ ನೀಡಬೇಕು ಅಂತ ಕೋರ್ಟಿಗೆ ಮನವಿ ಮಾಡಿದ್ದಾನೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅತ್ಯಂತ ಮಹತ್ವದ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ 3 ಪ್ರಮುಖ ಬೇಡಿಕೆಗಳಿವೆ. ಮೊದಲನೇದಾಗಿ, ಹಲ್ಲೆಯಿಂದ ಹಿಡಿದು ಸಾವಿನ ನಂತರದ ನಡೆದಂತಹ ಬೆಳವಣಿಗೆವರೆಗೆ ತಮಗೆ ತಿಳಿದಿರುವಂತಹ ಎಲ್ಲಾ ಸತ್ಯವನ್ನು ಕೋರ್ಟ್ ಮುಂದೆ ಹೇಳಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವನು ಹೇಳಿದ್ದಾನೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ, ದರ್ಶನ್ ಹಾಗೂ ಇತರ ಆರೋಪಿಗಳೊಂದಿಗೆ ಒಂದೇ ಸೆಲ್ನಲ್ಲಿ ಇರಲಿಕ್ಕೆ ಭದ್ರತಾ ಆತಂಕ ಇದೆ, ತನಗೆ ಭದ್ರತೆ ಇಲ್ಲ ಅಂತ ಅವನು ತನ್ನ ಅರ್ಜಿಯಲ್ಲಿ ಹೇಳಿದ್ದಾನೆ. ಅದರ ಜೊತೆಗೆ ತನ್ನನ್ನು ಪ್ರತ್ಯೇಕ ಸೆಲ್ನಲ್ಲಿ ಇರಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾನೆ. ಇನ್ನು ಮೂರನೇದಾಗಿ, ನ್ಯಾಯಾಲಯದ ವಿಚಾರಣೆ ವೇಳೆ ದರ್ಶನ್ ಮತ್ತು ಇತರ ಆರೋಪಿಗಳಿಂದ ಪ್ರತ್ಯೇಕವಾಗಿ ತಮ್ಮನ್ನು ಕರೆದೊಯ್ದು ಹಾಜರುಪಡಿಸಬೇಕು ಅಂತ ಮನವಿ ಮಾಡಿದ್ದಾನೆ. ಈ ಅರ್ಜಿಯ ಕುರಿತು ಸರ್ಕಾರದ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದರೆ, CRPC ಸೆಕ್ಷನ್ 307 ಅಡಿ ಅರ್ಜಿಗಳನ್ನು ಪರಿಗಣಿಸಬಹುದು ಅಂತ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಇದೇ ವೇಳೆ ಯೋಗೀಶ್ ಗೌಡ ಕೊಲೆ ಪ್ರಕರಣ ಸೇರಿದಂತೆ ಹಲವು ನ್ಯಾಯಾಂಗ ತೀರ್ಪುಗಳನ್ನು ಉಲ್ಲೇಖಿಸಿ ಮಾಫಿ ಸಾಕ್ಷಿಯ ಹೇಳಿಕೆ ಒಂದು ಪ್ರಕರಣದ ದಿಕ್ಕನ್ನು ಬದಲಾಯಿಸಬಹುದಾದ ಮಹತ್ವದ ಅಂಶ ಆಗ್ಬೋದು ಅಂತ ಅವರು ವಾದ ಮಂಡಿಸಿದ್ದಾರೆ. ಪ್ರದೋಷ್ ಕೇವಲ ಆರೋಪಿಯಷ್ಟೇ ಅಲ್ಲ, ಆರೋಪ ಪಟ್ಟಿಯ ಪ್ರಕಾರ ಘಟನಾ ಸ್ಥಳದಲ್ಲಿದ್ದ ವ್ಯಕ್ತಿಗಳಲ್ಲಿ ಕೂಡ ಒಬ್ಬ. ಆತ ಮಾಫಿ ಸಾಕ್ಷಿಯಾದ್ರೆ ನ್ಯಾಯಾಲಯದಲ್ಲಿ ನೀಡುವ ಹೇಳಿಕೆ ತನಿಖೆಯ ಪ್ರಮುಖ ಸಾಕ್ಷ್ಯಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಆದರೆ ಆತ ಏನು ಹೇಳ್ತಾನೆ ಮತ್ತು ಆ ಹೇಳಿಕೆಯನ್ನು ನ್ಯಾಯಾಲಯ ಹೇಗೆ ಮೌಲ್ಯಮಾಪನ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಇದು ವಿಚಾರಣೆಯ ಮುಂದಿನ ಹಂತಗಳಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ. ಹಾಗಿದ್ರೆ ಆರೋಪ ಪಟ್ಟಿಯಲ್ಲಿ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಪ್ರದೋಷ್ ವಿರುದ್ಧ ಇರುವಂತಹ ಆರೋಪಗಳೇನು ಅಂತ ನೋಡೋದಾದ್ರೆ, ಆರೋಪ ಪಟ್ಟಿಯ ಪ್ರಕಾರ ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದ ಆರೋಪಗಳಲ್ಲಿ ಪ್ರದೋಷ್ ಹೆಸರನ್ನು ಉಲ್ಲೇಖಿಸಲಾಗಿದೆ. ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನ ಇರಬಹುದು, ಆರೋಪಿಗಳ ಚಲನವಲನಕ್ಕೆ ನೆರವು ನೀಡಿರುವಂತಹ ಆರೋಪ, ಹೀಗೆ ಹಲವು ಪ್ರಕರಣಗಳನ್ನು ಈ ಚಾರ್ಜ್ ಶೀಟ್ನಲ್ಲಿ ಪ್ರದೋಷ್ ವಿರುದ್ಧ ದಾಖಲಿಸಲಾಗಿದೆ. ಇವುಗಳ ಕುರಿತು ವಿಚಾರಣೆ ನ್ಯಾಯಾಲಯದಲ್ಲಿ ಈಗ ನಡೀತಾ ಇದೆ. ಹಾಗಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯನ್ನೊಮ್ಮೆ ನಾವು ನೋಡಲೇಬೇಕು. ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಅವರನ್ನು 2024 ಜೂನ್ 7 ಅಪಹರಿಸಿ ಬೆಂಗಳೂರಿನ ಪಟ್ಟಣಗೆರೆ ಪ್ರದೇಶದ ಶೆಡ್ಗೆ ಕರೆತರಲಾಗಿತ್ತು ಅಂತ ಆರೋಪ ಇದೆ. ಅಲ್ಲಿ ಇವರ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಅನ್ನೋದು ತನಿಖಾ ಸಂಸ್ಥೆ ಮಾಡಿರುವಂತಹ ಆರೋಪ. ನಂತರ ಅವರ ಮೃತದೇಹವನ್ನು ಸುಮನಹಳ್ಳಿ ಭಾಗದಲ್ಲಿ ಎಸೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಹಲವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಪ್ರಕರಣದ ವಿಚಾರಣೆ ಈಗ ಕೋರ್ಟ್ನಲ್ಲಿ ಮುಂದುವರಿತಾ ಇದೆ. ಪ್ರದೋಷ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತಾ, ಪ್ರಾಸಿಕ್ಯೂಷನ್ ಏನ್ ಹೇಳುತ್ತೆ, ನ್ಯಾಯಾಲಯದ ಆದೇಶದ ನಂತರ ಪ್ರಕರಣದ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ವಿಚಾರಣೆಯನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಮುಖ್ಯ ವಿಚಾರ ಇದೆ, ಏನು ಅಂತಂದ್ರೆ, ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿರೋದ್ರಿಂದಲೇ ಯಾವುದೇ ಆರೋಪ ಸಾಬೀತಾಗಿದೆ ಅಥವಾ ಯಾರಾದ್ರೂ ತಪ್ಪಿತಸ್ಥರು ಅಂತ ಅರ್ಥ ಅಲ್ಲ. ಅಂತಿಮ ತೀರ್ಪು ನ್ಯಾಯಾಲಯದ ವಿಚಾರಣೆ ಹಾಗೂ ಲಭ್ಯವಿರುವ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ 3 ಪ್ರಮುಖ ಸುದ್ದಿಗಳು. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.